ಸ್ನೇಹಿತರೆ, ಒಂದು ದಿನದ ಮಟ್ಟಿಗೆ ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಯೋಚನೆ ಮಾಡಿ, ಸರಿ ಗೂಗಲಲ್ಲಿ ನೋಡೋಣ ಎಲ್ಲಾದರೂ ಬ್ಯಾಂಗ್ಳೂರ್ ನಿಯರ್ ಪ್ಲೇಸ್ ಇದೆಯಾ ಅಂತ ಹುಡುಕ್ತಾ ಇದ್ವಿ. ಆಗ ತಮಿಳ್ನಾಡಲ್ಲಿ ಎಳಗಿರ ಬೆಟ್ಟ ಅಂತ ಇದೆ ಅಂತ ಗೂಗಲಲ್ಲಿ ಬಂತು. ಸರಿ ಅಂತ ಅಲ್ಲಿ ಪ್ಲೇಸಸ್ಸು ಲೊಕೇಶನ್ಸ್ ನೋಡೋಣ ಅಂತ ಚೆಕ್ ಮಾಡಿದ್ರೆ ಚೆನ್ನಾಗಿತ್ತು. ಹೋಗೋಣ ಅಂತ ತಮಿಳ್ನಾಡು ಎಳಗಿರಿ ಬೆಟ್ಟಕ್ಕೆ ಹೋದ್ವಿ. ಈಗ ತಾನೇ ಚಿಕನ್ ರೈಸ್ ತಿನ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೇನೇನೋ ಇದೆ, ಏನಂತ ಗೊತ್ತಿಲ್ಲ. ತಿನ್ಕೊಂಡು ಒಳಗಡೆ ಹೋದರೆ ಅವರು ಒಳಗಡೆ ಹೋಗೋದಕ್ಕೆ 20 ರೂಪೀಸ್ ಒಬ್ಬರಿಗೆ ಟಿಕೆಟ್ ಅಂತ ಹೇಳಿದ್ರು. ಸರಿ ಅಂತ ನಾನು ನನ್ನ ಹಸ್ಬೆಂಡು 40 ರೂಪೀಸ್ ಕೊಟ್ಟೆ ಟಿಕೆಟ್ ತೊಗೊಂಡು ಒಳಗಡೆ ಇದ್ವಿ. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಫುಲ್ ತಮಿಳಲ್ಲೇ ಇದೆ. ನಮ್ಮಂಥವ್ರಿಗಂತೂ ಏನು ಅರ್ಥ ಆಗಲ್ಲ, ಇವ್ರನ್ನ ಕೇಳಿ ತಿಳ್ಕೊಬೇಕಷ್ಟೇ. ಎಷ್ಟು ಓದಿದ್ರೂ ಈ ಕಡೆ ತಮಿಳ್ನಾಡಿಗೆಲ್ಲ ಹೋದರೆ ಅವ್ರ ಭಾಷೆ ಮೇಲೆ ಅಷ್ಟು ಅಭಿಮಾನ ಇರುತ್ತೆ. ಅದೇ ನಮ್ಮ ಕಡೆ ಬನ್ನಿ ಎಲ್ಲ ಅವ್ರು ಯಾರು ಆದರೆ ಅವ್ರ ಲ್ಯಾಂಗ್ವೇಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ನನ್ನ ಹುಡುಗಡಿನೇ ಆಗುತ್ತೆ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಇಬ್ಬರೇ ಅಂತ 200 ರೂಪೀಸ್ ಕೊಟ್ಟು ಒಂದು ಬೋಟು ನಾವೇ ತೊಗೊಂಡು ಹೋದ್ವಿ. ಎಷ್ಟೊತ್ತು 10 ಮಿನಿಟ್ಸ್ ತನಕ ಅಂತ ಹೇಳಿದ್ರು. ನಾವು ಒಂದು 10-15 ಮಿನಿಟ್ಸ್ ಆಯ್ತೇನೋ ವೀಡಿಯೋ ಮಾಡಿಕೊಂಡು ಮಾತಾಡಿಕೊಂಡು. ಬೋಟಿಂಗ್ ಚೆನ್ನಾಗಿದೆ, ಆ ಕಡೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ರು. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿರಿ ನನ್ನ ಹಸ್ಬೆಂಡ್ ನನ್ನ ಫೇಸ್ ಕಾಣ್ದಿರ್ತಾರೆ, ಅವ್ರು ಮಾತ್ರ ಕಾಣೋ ಥರ ವೀಡಿಯೋ ಮಾಡ್ಕೊಂಡಿದ್ದಾರೆ. ಮತ್ತು ಒಳಗಡೆ ಬಂದರೆ ಪಾರ್ಕ್ ಥರ ಇದೆ, ಮಕ್ಕಳೆಲ್ಲ ಆಟ ಆಡೋದಕ್ಕೆಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆಯೋ. ಮಕ್ಕಳನ್ನ ಕರ್ಕೊಬಂದುಬಿಟ್ರೆ ಇಲ್ಲಿಂದ ಬರೋದೇ ಇಲ್ಲ ಅಂತ ಹೇಳ್ತಾರೇನೋ, ಅಷ್ಟು ಚೆನ್ನಾಗಿದೆ. ಸರಿ ಅಂತ ಮುಂದೆ ಹೋದರೆ ಇಲ್ಲಿ ನೋಡಿರಿ ಮಕ್ಕಳೆಲ್ಲ ಉಯ್ಯಾಲೆ ಆಡ್ತಿದ್ದಾರೆ. ಮಕ್ಕಳ ಜೊತೆ ದೊಡ್ಡವರು ಉಯ್ಯಾಲೆ ಆಡ್ತಿದ್ದಾರೆ. ನಾವು ಒಂದ್ಸರಿ ಉಯ್ಯಾಲೆ ಆಡೋಣ ಅಂದರೆ ಅಲ್ಲಿ ಜಾಗನೇ ಇಲ್ಲ, ಎಲ್ಲದರಲ್ಲೂ ಫುಲ್ ಆಗಿಬಿಟ್ಟಿದ್ದಾರೆ. ಸರಿ ಅಲ್ಲಿ ಜಾರೋ ಬಂಡಿ ಇದೆ, ಜಾರೋ ಬಂಡಿ ಆಡೋಣ ಅಂತ ನಾನು ಹೋದೆ. ನೋಡಿ ಜಾರ್ಕೊಂಬರ್ತೀನಿ. ಹಾಗೆ ಹೊರಗಡೆ ಬಂದರೆ ಅಲ್ಲಿ ಡ್ಯಾಶಿಂಗ್ ಕಾರ್ ಅಂತೆ, ಒಬ್ರಿಗೆ 100 ರೂಪೀಸ್ ಅಂತ ಹೇಳಿದ್ರು. ನಾನು ನನ್ನ ಹಸ್ಬೆಂಡ್ 200 ರೂಪೀಸ್ ಪೇ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಅಂತ ಹೇಳಿದ್ರು. 200 ರೂಪೀಸ್ ಪೇ ಮಾಡಿದ್ವಿ. ನೋಡಿರಿ ಮಕ್ಕಳು ಬಂದು ನಮ್ಮ ಕಾರ್ಗೆ ಗುದ್ತಾ ಇದ್ದಾರೆ. ಅಲ್ಲಿಂದ ಹಾಗೆ ಒಂದು 5 ಕಿಲೋಮೀಟರ್ಸ್ ಮುಂದೆ ಬಂದರೆ ಅಲ್ಲಿ ಬರ್ಡ್ ಸ್ಪಾಟ್ ಇದೆ. ನೋಡಿ ಎಷ್ಟೊಂದು ಕಲರ್ಫುಲ್ ಮೊಲಗಳು ಕಾಣುತ್ತೆ ನಿಮಗೆ ಅಂತ. ನೋಡಿ ಬ್ಲ್ಯಾಕ್ ಇದೆ, ವೈಟ್ ಇದೆ. ಇಲ್ಲಿ ಇಷ್ಟೇ ಅಲ್ಲ, ಇನ್ನೂ ಇತ್ತು, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನೋಡಿ ವೆರೈಟಿ ಆ್ಯನಿಮಲ್ಸ್ ಇದೆ. ಇದು ನೇಮ್ಸ್ ಎಲ್ಲ ಗೊತ್ತೇ ಇಲ್ಲ, ಅಲ್ಲೆಲ್ಲ ಹಾಕಿದ್ರು. ಫಸ್ಟ್ ಟೈಮ್ ನೋಡ್ತಾ ಇರೋದಕ್ಕೆ ಅದೆಲ್ಲ ನೆನ್ಪಿಟ್ಕೊಳ್ಳೋಕ್ಕೆ ಆಗಲಿಲ್ಲ. ಇದು ನೋಡಿ ಆ ಕಡೆ ಕೋತಿನೂ ಅಲ್ಲ, ಈ ಕಡೆ ಬೆಕ್ಕೂನಲ್ಲ, ಆ ಥರ ಇದೆ ನೋಡಿ ಬರ್ಡ್ಸ್. ಇಲ್ಲಿದೆ ಅಪ್ಪ, ಸೂಪರಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ವೆರೈಟಿ ಬರ್ಡ್ಸ್ ಇದೆ ಅಂದರೆ ಅದ್ರ ವಾಯ್ಸ್ ಕೇಳ್ತಾ ಇದ್ದೇನೆ ತಲೆನೋವೇ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆಯೋ, ಕಾಗೆ ಥರ ಇದೆ, ಆದರೆ ಅದು ಕಾಗೆ ಅಲ್ಲ. ಇದು ನೋಡಿ ಫುಲ್ಲು ವೈಟ್ ಕಲರ್. ಇದನ್ನು ಹಿಡ್ಕೊಳ್ಳೋಣ ಅಂತ ಹೋದರೆ ಕಚ್ಚೋದಕ್ಕೆ ಬರುತ್ತೆ. ನನ್ನ ಬ್ಯಾಗ್ನ ಕಚ್ಚಿಬಿಡ್ತು ಗೊತ್ತಾ, ಇದು ನನ್ನ ಬ್ಯಾಗ್ ಕಿತ್ತೋಗ್ಬಿಟ್ಟಿದೆ, ಅದು ಕಚ್ಚಿಬಿಟ್ಟು. ಇದು ಚೆನ್ನಾಗಿದೆ ನೋಡಿ, ವೈಟ್ ಕಲರ್, ಗ್ರೀನ್ ಕಲರ್. ಈ ಬರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಾಳು ಕೊಟ್ಟಿರ್ತಾರೆ ನೋಡಿ, ಅದು ಕಾಳೆಲ್ಲ ತಿಂದು ಬರೀ ಒಟ್ಟನ್ನ ಮಾತ್ರ ಕೈಯಲ್ಲಿ ಬಿಟ್ಬಿಟ್ಟು ಹೊರಟೋಗ್ಬಿಡೋದು. ಇಲ್ಲಿ ನೋಡಿ ಕಲರ್ ಫಿಶಸ್ ಎಲ್ಲ ಇದೆ. ಇಷ್ಟೊಂದು ವೆರೈಟಿ ಫಿಶಸ್, ಎಷ್ಟೊಂದು ಕಲರ್ಸ್ ಇದೆ ಗೊತ್ತಾ, ವೈಟ್ ಕಲರ್, ಯೆಲ್ಲೋ ಕಲರ್. ಇದು ನೋಡಿ ಇದೊಂಥರ ವೆರೈಟಿ ಫಿಶ್ ಇದೆ. ಇಲ್ಲಿ ನೋಡಿ ತಟ್ಟೆ ಥರ ಕಾಣ್ತಿದೆ ಈ ಫಿಶ್ಶು. ಮೋಸ್ಟ್ಲಿ ಇದು ಗೋಲ್ಡನ್ ಫಿಶ್ ಅಂತ ಅನಿಸುತ್ತೆ. ಇದೊಂದು ಇನ್ಯಾವುದು ನಂಗೆ ಗೊತ್ತೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಕಲರ್ಸ್ ಇದೆಯೋ, ಯಾವುದೋ ಗಿಡ ಮರದಿಂದ ಫ್ಲವರ್ಸ್ ಕೆಳಗಡೆ ಬೀಳೋ ಥರ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ ಇದು ಮೋಸ್ಟ್ಲಿ ಇದನ್ಸುತ್ತೆ ಗೋಲ್ಡನ್ ಫಿಶ್. ಇದು ನೋಡಿ ಹೇಗಿದೆ ಅಂತ, ಒಂದು ಕಿತ್ತಲಾಗ ಥರ ಎಷ್ಟು ಕ್ಯೂಟಾಗಿದೆ ಅಂತ. ಇಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗೋಣ ಅನ್ನೋಷ್ಟರಲ್ಲಿ ಅಲ್ಲೇ ಹೇಳಿದ್ರು ಇಲ್ಲಿಂದ 3 to 5 ಕಿಲೋಮೀಟರ್ಸ್ ಮುಂದೆ ಹೋದರೆ ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ ಅಂತ. ನೋಡಿ ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಇದು ಫಸ್ಟ್ ವ್ಯೂ ಪಾಯಿಂಟು. ನೋಡೋದಕ್ಕೆ ಏನು ಅಷ್ಟೊಂದು ಭಯಂಕರ ಅಂತ ಏನಿಲ್ಲ, ಆದರೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾವು ಬೆಟ್ಟದ ಮೇಲೆ ಇದ್ದೀವಿ ಅಂತ ಒಂಚೂರು ಅನ್ಸೋದೇ ಇಲ್ಲ. ನೋಡಿ ಎಷ್ಟೊಂದು ಮನೆಗಳು ಈ ಬೆಟ್ಟದ ಮೇಲೆ ವ್ಯೂ ಪಾಯಿಂಟಲ್ಲಿ ಇದ್ರೂ ಆ ಕಡೆನೇ ಬೆಟ್ಟಗಳೆಲ್ಲ ಕಾಣ್ತಿದೆ. ಇಲ್ಲಿಂದ 20 ಫೀಟ್ ಮುಂದೆ ಹೋದರೆ ಇನ್ನೊಂದು ವ್ಯೂ ಪಾಯಿಂಟ್ ಬರುತ್ತೆ. ನೋಡಿ ಮೇಲೆ ಹೋಗ್ತಾ ಇದ್ವಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಂತೂ ತುಂಬ ಚೆನ್ನಾಗಿದೆ. ನೋಡೋದಕ್ಕಂತೂ ಎಷ್ಟೊಂದು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀವಿ ರೀ. ಈ ಕಡೆ ಏನು ಮನೆ ಅಷ್ಟೊಂದು ಕಾಣಲ್ಲ. ನೋಡಿರಿ ಕಾಡು ಥರ ಕಾಣ್ತಿದೆ, ಎಲ್ಲ ಫುಲ್ ಗ್ರೀನ್ ಕಲರ್ ಇದೆ. ಮರಗಳು ನೋಡಿ, ಈ ಕಡೆ ನೋಡಿ ಮನೆಗಳು, ಅದು ಮನೆಗಳು ಚಿಕ್ಕ ಕಲ್ಲು ಅನ್ನೋ ಥರ ಕಾಣ್ತಾ ಇದೆ. ಸರೌಂಡಿಂಗ್ ಫುಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಾಯಿಂಟ್ ನೋಡಿಕೊಂಡು ಕೆಳಗಡೆ ಬರೋಷ್ಟರಲ್ಲಿ ಸೂರ್ಯ ನೋಡಿ ಅವ್ರ ಮನೆಗೆ ಹೋಗ್ತಿದ್ದ. ನಾವು ಮನೆಗೆ ಹೋಗೋಣ ಅಂತ ರಿಟರ್ನ್ ಆಗ್ತಿದ್ವಿ. ಸೈಡಲ್ಲೆಲ್ಲ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ಮನೆಗಳು, ಗಿಡಗಳು, ಮರಗಳು.
ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಆದರೆ ವೆಹಿಕಲ್ಸ್ ಎಲ್ಲ ತುಂಬ ಇತ್ತು. ನಾವು ಹೋಗಬೇಕಾದ್ರೆ ಇರೋದಕ್ಕಿಂತ ಬರಬೇಕಾದ್ರೆ ಮೋಸ್ಟ್ಲಿ ಎಲ್ಲರೂ ಅವ್ರ ಮನೆಗೆ ಹೋಗ್ತಿದ್ರು ಅಂತ ಫುಲ್ ರಶ್ ಇತ್ತು ಅನಿಸುತ್ತೆ. ಸೈಡಲ್ಲೆಲ್ಲ ನಿಂತ್ಕೊಂಡು ಫೋಟೋಸು ಸೆಲ್ಫೀಸ್ ತೊಗೋತಿದ್ರು. ಇಲ್ಲಿಗೆ ಇವತ್ತಿನ ನಮ್ಮ ಬ್ಲಾಗ್ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.